ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಟ್ಟಿಂಗ್ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟು ಈಸಿಯಾಗಿ ಯಾರು ಈ ಥರ ಮಾಡಿ ತೋರಿಸ್ತಾರೋ ಇಲ್ಲ ಗೊತ್ತಿಲ್ಲ, ನಾವು ತೋರಿಸ್ಕೊಟ್ಟಿದ್ದೀವಿ. ಇಷ್ಟು ಸುಲಭವಾಗಿ ಇಷ್ಟು ಟೇಸ್ಟ್ ಕೊಡುವಂಥ ಅಡುಗೆನ ಒಂದ್ಸತಿ ನೀವು ನೋಡಿ, ಇದು ಪಕ್ಕ ಒಂದ್ಸತಿ ಟ್ರೈ ಮಾಡಬೇಕು ನೀವು. ಇದು ಅಂತೂ ನಮಗೆ ಫೇವ್ರೇಟ್ ಆಗಿಬಿಟ್ಟಿದೆ ಮನೆಯಲ್ಲಿ. ನೋಡಿ ಸಾರು ಎಷ್ಟು ಚೆನ್ನಾಗಿ ಬಂದಿದೆ. ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀರಿ, ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. 4 ಟೊಮಾಟೊ ಹಣ್ಣು ಕಟ್ ಮಾಡಿ ಇಟ್ಕೊಳ್ಳಿ, 9 ಒಣಮೆಣಸಿನ್ಕಾಯಿ, 3 ಕಡ್ಡೆ ಕರ್ಬೇವು ಸೊಪ್ಪು, 1 ಪೀಸ್ ಶುಂಠಿ, ಮತ್ತು 2 ಈರುಳ್ಳಿ ಕಟ್ ಮಾಡಿ ಹಿಂಗೆ ಇಟ್ಕೊಂತೀರಿ. ಇನ್ನೊಂದು ತಟ್ಟೆಯಲ್ಲಿ ಅರ್ಧ ಚಿಪ್ ಕೊಬ್ಬರಿ, 4 ಲವಂಗ, 2 ತುಂಡು ಚಕ್ಕೆ, 2 ಏಲಕ್ಕಿ, 2 ಚಮಚ ಧನಿಯಾ. ಒಂದು ಬೌಲ್ನಲ್ಲಿ 1 ಹಿಡಿ ಕೊತ್ತಂಬರಿ ಸೊಪ್ಪು ತಗೊಳ್ಳಿ. 1 ಹಿಡಿ ಅಂದರೆ ಒಂದು ಕೊತ್ತಂಬರಿ ಸೊಪ್ಪಲ್ಲಿ ಅರ್ಧ ಕೊತ್ತಂಬರಿ ಸೊಪ್ಪು ಬರುತ್ತೆ. ಮತ್ತು ನಿಮಗೆ ಎಷ್ಟು ಹುಳಿ ಬೇಕು ಅಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಜಾಸ್ತಿ ಬೇಕಂದ್ರೆ ಜಾಸ್ತಿ ಹುಣಸೆ ಹಣ್ಣು ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ನಿಮ್ಗೆ ಟೇಸ್ಟ್ ಹೇಗೆ ಬೇಕು ಆ ಥರ ಹಾಕ್ಕೊಳ್ಳಿ. ಮತ್ತೊಂದು ಪ್ಲೇಟ್ನಲ್ಲಿ 2 ಚಮಚ ಜೀರಿಗೆ, 5 ಬೆಳ್ಳುಳ್ಳಿ ಅವೆಲ್ಲ ಸುಲಿದು ಇಟ್ಕೊಂಡಿರಿ. ಮತ್ತು ಒಂದು ಪಾತ್ರೆಯಲ್ಲಿ ಬೇಳೆ ಕುದಿಸಿ ತಕ್ಕಂದಿರೋ ಕಟ್ಟಿದು. ನಮ್ಮ ಪಾತ್ರೆಯಲ್ಲಿರೋ ಕಟ್ಟು 3 ಲೋಟದಷ್ಟಿದೆ. ಆವಾಗಲೇ ಸೈಡಿಗೆ ತೆಗೆದು ಇಟ್ಕೊಂಡಿದ್ದವಲ್ಲ ಜೀರಿಗೆ ಮತ್ತು ಬೆಳ್ಳುಳ್ಳಿ, ಅದನ್ನು ಈ ಥರ ಕೊಟ್ಟು ಜಾಸ್ತಿ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ. ಈ ಥರ ಒಗ್ಗರಣೆ ಕೊಡೋಗೋಸ್ಕರ ನೋಡ್ಕೊಳ್ಳಿ, ಈ ಥರ ಇದೆ ನೋಡಿ. ಮತ್ತು ಕೊಬ್ಬರಿ, ಒಂದು ತೆಂಗಿನಕಾಯಿನಲ್ಲಿ ಅರ್ಧದಷ್ಟು ತಗೊಂಡಿದ್ದವಲ್ಲ ಅದನ್ನು ಕೂಡ ಜಾಸ್ತಿ ನುಣ್ಣಗೆ ಮಾಡಬಾರ್ದು. ಈ ಥರ ಮೇಲ್ಮೇಲೆ ಕುಟ್ಟಬೇಕು. ಇದು ಫ್ರೈ ಮಾಡೋಗೋಸ್ಕರ. ಒಂದು ಬಾಣಲಿ ತಗೊಳ್ಳಿ. ಬಾಣಲಿ ತಗೊಂಡ್ಮೇಲೆ 3 ಸ್ಪೂನಷ್ಟು ಎಣ್ಣೆ ಹಾಕಿ, ಒಳ್ಳೆಣ್ಣೆ ಹಾಕಿದ್ಮೇಲೆ ಅವಾಗ ಸೈಡಿಗೆ ತೆಗೆದು ಇಟ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಅವೆಲ್ಲ ಹಾಕಿ ಇದರಲ್ಲಿ ಡೀಪಾಗಿ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಅಂದರೆ ಸುಟ್ಟೋಗೋವರೆಗೂ ಬಿಡಬೇಡಿ. 1 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು 1 ನಿಮಿಷ ತಿರುಗಿಸಿ ಆ ಕಡೆಯಿಂದ ಈ ಕಡೆ. ಸ್ಮೆಲ್ ಬರುತ್ತೆ, ಆ ಸ್ಮೆಲ್ ಬಂದಾಗ ತೆಗೆದುಬಿಡಿ ತಟ್ಟೆಗೆ. ಇದೇ ಥರ ಉಳಿದಿದ್ದವಲ್ಲ ಎಲ್ಲ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಈರುಳ್ಳಿ ಮತ್ತು ಆವಾಗಲೇ ಕೊಟ್ಟಿರೋದು ಕೊಬ್ಬರಿ ಇವೆಲ್ಲ ಈ ಥರ ಫ್ರೈ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದನ್ನು ರುಬ್ಬಬೇಕು. ಗ್ರೈಂಡರ್ ಅಥವಾ ಮಿಕ್ಸರ್ಲಿ ಹಾಕಿ ರುಬ್ಬಬೇಕು. ನೋಡಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿರಿ ಸೈಡಿಗೆ ಒಂದು ತಟ್ಟೆಯಲ್ಲಿ. ನೋಡಿ ನಾವು ಕೂಡ ಈ ಥರ ಫ್ರೈ ಮಾಡಿ ಇಟ್ಕೊಂತೀವಿ, ನೀವು ಕೂಡ ಈ ಥರ ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡಿರಿ. ಮತ್ತು ಟಮಾಟೆ ಹಣ್ಣು ಕೂಡ ಫ್ರೈ ಮಾಡಿದ್ದೀವಿ, ಇದನ್ನು ಫ್ರೈ ಮಾಡಿಡಬೇಕು. ಎಲ್ಲ ಐಟಮ್ಸ್ಗಳು ಫ್ರೈ ಮಾಡಿದಾದಮೇಲೆ ಈ ಥರ ಗ್ರೈಂಡರ್ ಅಥವಾ ನಿಮ್ಮ ಹತ್ರ ಗ್ರೈಂಡರ್ ಇರಲಿಲ್ಲ ಅಂದರೆ ಮಿಕ್ಸರ್ ಇರುತ್ತಲ್ಲ, ಮಿಕ್ಸರಲ್ಲಿ ಹಾಕಿ ಸ್ಟೆಪ್ ಬೈ ಸ್ಟೆಪ್ಪು. ಫಸ್ಟ್ ನಾವು ಕೊಬ್ಬರಿ ಮತ್ತು ಮಸಾಲ ಇದ್ವಲ್ಲ ಮಸಾಲ ಹಾಕಿ ಈ ಥರ ರುಬ್ಬಾಗಚ್ಚಿವಿ. ರುಬ್ಬುವಾಗ ಸ್ವಲ್ಪ ನೀರು ಹಾಕಿ. ನೀರು ಹಾಕಲಿಲ್ಲ ಅಂದರೆ ಚೆನ್ನಾಗಿದು ರುಬ್ಬಕ್ಕಾಗಲ್ಲ, ಗಟ್ಟಿ ಆಗಿಬಿಡುತ್ತೆ. ನೀರು ಹಾಕಿದರೆ ಸ್ವಲ್ಪ ತೆಳ್ಳು ಆಗುತ್ತಲ್ಲ, ಆವಾಗ ಚೆನ್ನಾಗಿ ರುಬ್ಬೋದು. ಮತ್ತು ಸ್ಟೆಪ್ ಬೈ ಸ್ಟೆಪ್ ಈ ಥರ. ಆವಾಗಲೇ ಮಸಾಲೆ ಹಾಕಿದ್ವಲ್ಲ ಮಸಾಲೆ ಇವಾಗ ಟಮಾಟೆ ಹಣ್ಣು ಹಾಕ್ತಾಯಿದ್ದೀವಿ. ಹಾಗೆ ಎಲ್ಲ ಹಾಕಿ ಈ ಥರ ರುಬ್ಬಿ ಒಂಥರ ಚಟ್ನಿ ಥರ ಮಾಡಿಟ್ಕೊಳ್ಳಿ. ತೆಳ್ಳಗೆ ಯಾವ ಥರ ಆಗ್ತಾಯಿದೆ ಈ ಥರ ನೀವು ಕೂಡ ಮಾಡಿಟ್ಕೊಳ್ಳಿ. ನೋಡಿ ನಾವು ಯಾವ ಥರ ರುಬ್ಬಿದ್ದೀವ ಅಂತ, ನೀವು ಕೂಡ ಈ ಥರನೇ ರುಬ್ಬಿ ನೋಡಿ. ರುಬ್ಬಿ ಆದಮೇಲೆ ಒಂದು ಬೌಲಲ್ಲಿ ತಗೊಂಡು ಇಟ್ಕೊಂಡಿದ್ದೀವಿ. ನೋಡಿ ಈ ಥರ ಇದೆ, ಈ ಥರ ಬಂದಿದೆ. ಚಟ್ನಿ ಎಲ್ಲ ರುಬ್ಬಿದಾದ್ಮೇಲೆ ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆಯಲ್ಲಿ 2 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ಹಾಕಿದ ಮೇಲೆ ಸಾಸಿವೆ ಕಾಳು 1 ಸ್ಪೂನ್ ಸಾಸಿವೆ ಕಾಳು, ಮತ್ತು ಕರ್ಬೇವು ಸೊಪ್ಪು ಸ್ವಲ್ಪ, ಮತ್ತು 2 ಒಣಮೆಣಸಿನ್ಕಾಯಿ. ಆ 3 ಐಟಮ್ಸ್ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಫ್ರೈ ಮಾಡಿ. ಮತ್ತು ಆವಾಗಲೇ ಕೊಟ್ಟಿರೋ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಇದ್ರಾಗೆ ಒಗ್ಗರಣೆ ಕೊಡಿ. ಒಗ್ಗರಣೆ ಕೊಟ್ಟಾದ್ಮೇಲೆ ನಾವು ಚಟ್ನಿಯನ್ನು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಅರಿಶಿಣ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಇವಾಗೆ ಹುಣಸೆ ಹಣ್ಣು ಹಾಕಬೇಕು. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಲೋ ಫ್ಲೇಮ್ ಇತ್ತಲ್ಲ, ಈಗ ಹೈ ಫ್ಲೇಮ್ ಹಾಕಿ ತಟ್ಟೆ ಮುಚ್ಚಿ ಇಟ್ಬಿಡಿ. ಕರೆಕ್ಟಾಗಿ ಒಂದು 5 ನಿಮಿಷ ಕುದಿಬೇಕು. ನೋಡಿ ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ರುಚಿ. ನೋಡಿದ್ರಲ್ಲ, ಅಷ್ಟೇ ಸಾರು ಮಾಡೋದು. ನೋಡಿ ಯಾವ ರೀತಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದಗಳು.